ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ನಾನು ಈ ದಿನ ನಿಮಗೆ ಹೋದ ವರ್ಷದಲ್ಲಿ ಗುಡ್ ಫ್ರೈಡೆ ಈಸ್ಟರ್ ಟೈಮ್ನಲ್ಲಿ ಒಂದು ಪ್ರಸಂಗ ಮಾಡಿರ್ತೇನೆ. ಅದು ಕತ್ತೆಯ ಕ್ಯಾರೆಕ್ಟರ್ಸ್ ಅಥವಾ ಗುಣಲಕ್ಷಣಗಳು. ಅದರಿಂದ ನಾವು ಕಲಿಯುವಂಥ ಪಾಠ ಏನು? ಯೇಸುಸ್ವಾಮಿ ಕತ್ತೆಯ ಮೇಲೆ ಆತನು ಯೆರೂಸಲೇಮಿಗೆ ಪ್ರಯಾಣ ಮಾಡಿದ್ರು. ಸೊ ಹೀಗಾಗಿ ಯಾಕೆ ಕತ್ತೆಯನ್ನೇ ಆರಿಸ್ಕೊಂಡ್ರು? ಅದರಲ್ಲಿರುವಂಥ ಗುಣಲಕ್ಷಣಗಳೇನು? ಅದನ್ನು ಇವತ್ತು ನೀವು ನೋಡ್ರಿ ಮತ್ತು ಕೇಳಿಸ್ಕೊಳ್ರಿ. ಆ ಪ್ರಸಂಗದ ಮೂಲಕವಾಗಿ ನೀವು ಸಹ ಮುಖ್ಯರಾದವರು, ನೀವು ಸಹ ಯೇಸುವಿಗೆ ಬೇಕಾಗಿದ್ದೀರಿ ಎನ್ನುವುದನ್ನು ನೀವು ಕಲಿತೀರಾ. ಕತ್ತೆ ಎಗಲಿನಿಂದ ಬಾಲದವರೆಗೂ ಒಂದು ಕಪ್ಪು ಶಿಲುಬೆಯ ಆಕಾರವುಳ್ಳ ಗೆರೆ ಇದೆ. ನೋಡಿದ್ರಾ? ಫ್ರಮ್ ನೆಕ್ ಟು ಟೈಲ್ there is a cross type stripe on the donkey. ಸಾಧಾರಣ ಉಳ್ಳ ಕತ್ತೆಗೂ ಇಂಥ ಸ್ಟ್ರೈಪ್ ಇದೆ. ಯಾರಾದರೂ ಕತ್ತೆ ನೋಡಿದ್ರೋ ಗೊತ್ತಿಲ್ಲ. ನಾನು ಆಗಿನ ಕಾಲದಲ್ಲಿ ಬಹಳ ಕತ್ತೆ ನಮ್ಮ ಮನೆ ಹತ್ರ ನೋಡ್ತಾ ಇದ್ದೆ. ಈ ಅಗಸಗಳು ಏನು ಮಾಡ್ತಾ ಇದ್ರು, ಬಟ್ಟೆ ಮೂಟೆ ಹಾಕೊಂಡು ಈ ಕತ್ತೆ ಮೇಲೆ ಕರ್ಕೊಂಡು ಹೋಗ್ತಾ ಇದ್ರು. ಕತ್ತೆ ಮೇಲೆ ಕ್ರಾಸ್ ಟೈಪ್ ಇರುವಂಥ ಕಪ್ಪು ಗೆರೆ, ಶಿಲುಬೆ ಆಕಾರವುಳ್ಳ ಗೆರೆ ಇದೆ. ಇದೇನು ತೋರಿಸ್ತದೆ ಗೊತ್ತಾ? ಯೇಸುಸ್ವಾಮಿ ಮಕ್ಕಳು ಪ್ರತಿದಿನ ಶಿಲುಬೆ ಹೊರಬೇಕು. ಯೇಸುವಿನ ಮಕ್ಕಳು ಪ್ರತಿದಿನ ಶಿಲುಬೆ ಹೊರಬೇಕು. ಆಂಡವರುடைய பிள்ளைங்க எல்லா நாள் ಶಿಲುಬೆ ಸುಮಂದು ನಾಂಗೆ ನಡೆದುಕೊಳ್ಳೋದು. ಹೌದು, ಶಿಲುಬೆ ಅಂದರೆ ನಮಗೆ ನಿಂದೆ, ನಮಗೆ ಅಪಮಾನ. ಶಿಲುಬೆ ಅಂದರೆ ಪ್ರಿಯ ದೇವ ಮಕ್ಕಳೇ, ಈ ಲೋಕದಲ್ಲಿ ನಮಗೆ ಯಾವಾಗಲೂ ಥ್ಯಾಂಕ್ಸ್ ಇರೋದಿಲ್ಲ. ಭಯಪಡಬೇಡಿ, ನಿರಾಸರಾಗಬೇಡ್ರಿ. ನೀನು ಇವತ್ತು ಶಿಲುಬೆ ಹೊರ್ತಾ ಇದೆಯಾ? ಇವತ್ತಿಲ್ಲ ನಾಳೆ ನಿನಗೆ ಕಿರೀಟ ಇದೆ. ಹಲ್ಲೆಲೂಯಾ. ಕತ್ತೆ ಅದೇನು ಕಡುದೆ ಅಲ್ವಾ? ಹೇಳ್ತಾರಲ್ಲ, ಭಯಪಡಬೇಡಿ, ನನ್ನ ಮೇಲೆ ಶಿಲುಬೆ ಇದೆ ಅಂತ ಹೇಳ್ರಿ. ನನ್ನ ಮೇಲೆ ಶಿಲುಬೆ ಇದೆ ಅಂತ ಹೇಳ್ರಿ. ಐ ಹ್ಯಾವ್ ದ ಕ್ರಾಸ್. ನೋಡಿದ್ರಾ? ಅದಕ್ಕೆ ಏಸಪ್ಪ ಕತ್ತೆನ ಆರಿಸ್ಕೊಂಡ್ರು. ಎಲ್ಲರೂ ಆರಿಸ್ಕೊಳ್ಳೋದೇನು? ಆನೆ. ಎಲ್ಲರೂ ಆರಿಸ್ಕೊಳ್ಳೋದೇನೋ? ನಾವು ಚಿಕ್ಕವರಾಗಿದ್ದ ಊರಲ್ಲಿ ಕರಡಿನ ತಗೊಂಬರ್ತಾ ಇದ್ರು. ಕೆಲವರು ಸಿಂಹನ ತಗೊಂಬರ್ತಾ ಇದ್ರು. ಅಂದರೆ ಆರ್ಟಿಫಿಷಿಯಲ್ ಸಿಂಹ, ನಿಜವಾದ ಸಿಂಹ ಅಲ್ಲ. ಸರಿ, ಆದರೆ ಇಲ್ಲಿ ನೋಡಿ, ಈ ಕತ್ತೆ ಮೇಲೆ ಏನಿರುತ್ತೆ ಗೊತ್ತಾ? ಕ್ರಾಸ್. ಅದೇ ಥರ ಎಲ್ಲ ದೇವ ಮಕ್ಕಳು ನಾವು ಯೇಸುವಿಗಾಗಿ ಶಿಲುಬೆಯನ್ನು ಹೊರಬೇಕು. ಎರಡನೇ ಗುಣ, ಡಾಂಕಿ ಕ್ಯಾನ್ ಬಿ ವೆರಿ ಸ್ಟಬನ್. ಈ ಕತ್ತೆ ನೋಡ್ರಿ, ಯಾವಾಗಲೂ ಇದು ಮೊಂಡಾಗಿರ್ತದೆ. ಅದಕ್ಕೆ ಈ ಅಗಸ, ಈ ಬಟ್ಟೆ ಹೋಗಿತಾರಲ್ಲ, ಏನಂತಾರೆ ಅಗಸರು, ಇವ್ರೇನು ಮಾಡ್ತಾ ಇದ್ರು, ಯಾವಾಗಲೂ ಕೋಲಿಟ್ಕೊಂಡು ಈ ಕತ್ತೆಗಳಿಂದ ಹೊಡ್ಕೊಂಡು ಬರ್ತಾ ಇದ್ರು. ನನಗೆ ಗೊತ್ತಿಲ್ಲ ಎಷ್ಟು ಜನ ಕತ್ತೆ ನೋಡಿದ್ದೀರಾ? ಇಲ್ಲಲ್ಲೂ ಇಲ್ವೇನೋ? ಎಷ್ಟೋ ಜನ ಕತ್ತೆ ಅಲ್ವಾ? ಅಟ್ಲೀಸ್ಟ್ ಅದಾರು ಗೊತ್ತಾದ್ರೂ ಒಳ್ಳೇದಲ್ವಾ? ರೈಟ್. ಸೊ ಗಮನ ಇಡ್ರಿ, ಈ ಕತ್ತೆ ನಾನು ನೋಡಿರೋದೇನಂತಂದ್ರೆ, ದೇ ಆರ್ ಸೋ ಸ್ಟಬನ್. ಬಹಳ ಸ್ಟಬನ್, ಹಠ ಜಾಸ್ತಿ. ಏನಿದ್ರ ಅರ್ಥ ಅಂತಂದ್ರೆ, ದೇವ ಮಕ್ಕಳು ಪ್ರಾರ್ಥನೆಯಲ್ಲಿ ಹಠ ಇರಬೇಕು, ಆರಾಧನೆಯಲ್ಲಿ ಹಠ ಇರಬೇಕು, ಸಭೆ ಜೀವಿತದಲ್ಲಿ ಹಠ ಇರಬೇಕು, ದೇವರಿಗಾಗಿ ಸುವಾರ್ತೆ ಸಾರೋದ್ರಲ್ಲಿ ಹಠ ಇರಬೇಕು. ಓಕೆ, ಕತ್ತೆಗಳು ನೋಡ್ರಿ, ಅದಕ್ಕೆ ಬೈಬಲಲ್ಲಿ ಬರ್ದಿ, ಹೇಸರ ಕತ್ತೆ ಅಂತ ನೀವು ಮೊಂಡ ಹಾಕಬೇಡ್ರಿ. ಕೀರ್ತನೆ 32:2 ಬರೆದಿದೆ. ಅದರಂತೆ ನೀವು ಹಠ ಹಿಡಿಬೇಡ್ರಿ, ವಿವೇಕಹೀನರಾಗಿ ನಡಿಬೇಡ್ರಿ. ಕತ್ತೆ ಹಿಂಗೆ ಹೋಗ್ತೀನಿ ಅಂದ್ರೆ ಹಿಂಗೆ ಹೋಗೋದದು. ರೋಡ್ ಮಧ್ಯ ಅಂದ್ರೆ ರೋಡ್ ಮಧ್ಯನೇ. ಅದಕ್ಕೆ ಏನು ಮಾಡ್ತಾನೆ, ಯಾಗಸ ಕೋಲಿಟ್ಕೊಂಡಿರ್ತಾರೆ, ಪಡ ಹೊಡಿತಾ ಇರ್ತಾನೆ. ಅದೇ ಥರ ಪ್ರಿಯ ದೇವ ಮಕ್ಕಳೇ, ಕತ್ತೆಯ ಥರ ನಾವೆಲ್ಲರೂ ಪ್ರಾರ್ಥನೆಯಲ್ಲಿ ಹಠ ಇರಬೇಕು, ಆರಾಧನೆಯಲ್ಲಿ ಹಠ ಇರಬೇಕು, ಸುವಾರ್ತೆ ಸಾರೋದ್ರಲ್ಲಿ ಹಠ ಇರಬೇಕು, ವಾಕ್ಯವನ್ನು ಓದೋದ್ರಲ್ಲಿ ಹಠ ಇರಬೇಕು, ದೇವರಿಗಾಗಿ ನಾವು ಪ್ರಜ್ವಲಿಸೋದ್ರಲ್ಲಿ ಹಠ ಇರಬೇಕು. ವಿ ಶುಡ್ ಬಿ ಸ್ಟಬರ್ನ್ ಇನ್ ಗಾಡ್. ಅದು ಎರಡನೇ ಕತ್ತೆಯ ಕ್ಯಾರೆಕ್ಟರ್. ಸರಿ, ಮೂರನೇದಾಗಿ ನಾವು ನೋಡೋಣ. ಮೂರನೇದಾಗಿ ಕತ್ತೆಗಿರುವಂಥ ಮೂರನೇ ಕ್ಯಾರೆಕ್ಟರ್ ಏನಂದರೆ, ಈ ಕತ್ತೆಗಳು ಸಾಧಾರಣವಾಗಿ ದೇ ಕ್ಯಾನ್ ಕ್ಯಾರಿ ಹೆವಿ ವೆಯ್ಟ್. ரொம்ப பாரமுள்ள ವಸ್ತುಗಳೇ ಅದು ಸುಮಂದು ನಡಕದು. ಈ ಕತ್ತೆ ಯಾವಾಗಲೂ ಭಾರದ ತೂಕವನ್ನು ಬರ್ತದೆ. ಆಗಿನ ಕಾಲದಲ್ಲಿ, ಇವಾಗಲೂ ನನಗೆ ಗೊತ್ತಿಲ್ಲ, ಎಲ್ಲೋ ಹಳ್ಳಿ ಕಡೆ ಮಾಡ್ತಾರೆ ಅಂತ ಕಾಣ್ತದೆ. ಬಟ್ಟೆಗಳನ್ನು ಒಗೆದಿದ್ದ ಬಟ್ಟೆ ಅಥವಾ ಒಗೆಯಕ್ಕೆ ಹೋಗೋಂಥ ಬಟ್ಟೆ, ಇದನ್ನೆಲ್ಲ ಏನು ಮಾಡ್ತಾರೆ, ಮೂಟೆಯಲ್ಲಿ ಹಾಕಿ, ಚೀಲದಲ್ಲಿ ಹಾಕಿ ಒಂದೊಂದು ಕತ್ತೆ ಮೇಲೆ ಹೇರ್ಕೊಂಡು ಹೋಗ್ತಾರೆ. ಅದು ಈ ಥರ. ಓಕೆ, ಬಟ್ ಸ್ಟಿಲ್ ಎಷ್ಟೋ ಭಾರನ ಹೊರ್ತದೆ.
ಅದೇ ಥರ ಪ್ರಿಯ ದೇವರ ಮಕ್ಕಳೇ, ನಾವು ಭಾರವನ್ನು ಹೊರವರಾಗಿರ್ಬೇಕು. ಯಾವ ಭಾರ ಗೊತ್ತಾ? ಆತ್ಮ ಭಾರ, ಮತ್ತೊಬ್ಬರಿಗಾಗಿ ಪ್ರಾರ್ಥಿಸುವಂಥ ಭಾರ, ಮತ್ತೊಬ್ಬರ ಕಣ್ಣೀರನ್ನು ಒರೆಸುವಂಥ ಭಾರ, ಮತ್ತೊಬ್ಬರ ಕಷ್ಟಗಳನ್ನು ಹೊರುವಂಥ ಭಾರ ನಮ್ಮೆಲ್ಲರಿಗೂ ಇರಬೇಕು ಪ್ರಿಯರೇ. ಯಾರಿಗಾದ್ರೂ ಕಾಯಿಲೆ ಇದೆಯಾ, ಯಾರಿಗಾದ್ರೂ ವೇದನೆ ಇದೆಯಾ, ನೋವಿದೆಯೋ, ಫೋನ್ ಮಾಡಿ ಕರೀರಿ, ಅವರೊಂದಿಗೆ ಮಾತನಾಡಿ. ನಿಮ್ಮ ಒಂದು ಸ್ಮೈಲ್ ಅವ್ರನ್ನ ವಾಸಿ ಮಾಡ್ತದೆ, ಅವ್ರನ್ನ ಗುಣಪಡಿಸ್ತದೆ ಪ್ರಿಯರೇ. ಸೊ ಕತ್ತೆ ಥರ ನಾವು ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊರುವರಾಗಿರ್ಬೇಕು. ನಾಲ್ಕನೇದಾಗಿ, ಡಾಂಕೀಸ್ ಕ್ಯಾನ್ ಬಿ ವೆರಿ ಸ್ಟಡಿ, ಶ್ಯೂರ್ ಫುಟೆಡ್. ಯಾರಾದ್ರೂ ಕತ್ತೆ ಪಾದ ನೋಡಿದ್ದೀರಾ? ತುಂಬ ಹಾರ್ಡ್, ವೆರಿ ಹಾರ್ಡ್. ಅದರ ಪಾದ ನೀವು ನೋಡಿದ್ರೆ, ಫುಟ್ ನೋಡಿದ್ರೆ ನೀವು ಬಹಳ ಹಾರ್ಡ್ ಆಗಿರ್ತದೆ. ಇದೇನು ತೋರಿಸ್ತದೆ ಗೊತ್ತಾ? ಕತ್ತೆಗಳು ಅದರ ಪಾದ ಹಾರ್ಡ್ ಆಗಿರುತ್ತೆ ಅನ್ನೋದಕ್ಕೆ ಆತ್ಮಿಕವಾದ ಅರ್ಥ ಏನು ಗೊತ್ತಾ? ಸುವಾರ್ತೆಯನ್ನು ಸಾರುವುದರಲ್ಲಿ ನಾವು ಸಿದ್ಧ ಮನಸ್ಸೆಂಬ ಕೆರಗಳನ್ನು ಮೆಟ್ಕೊಂಡಿರ್ಬೇಕು. ವಿ ಶುಡ್ ಬಿ ರೆಡಿ ಟು ಪ್ರೀಚ್ ದ ಗಾಸ್ಪಲ್ ಎವ್ರಿವೇರ್. ಎಲ್ಲಿ ದೇವರು ನಮಗೆ ಕೃಪೆ ಕೊಡ್ತಾರೋ ಅಲ್ಲಿ ಏನು ಮಾಡ್ರಿ, ಯೇಸುವಿನ ಬಗ್ಗೆ ಮತ್ತೊಬ್ಬರಿಗೆ ಹೇಳೋರಾಗಿರಿ. ಐದನೇದಾಗಿ, ಇಲ್ಲಿ ಗೊತ್ತಿಲ್ಲ, ಅಮೇರಿಕ ದೇಶದಲ್ಲಿ ಅಥವಾ ಯುರೋಪಿಯನ್ ಕಂಟ್ರಿನಲ್ಲಿ ಕುರಿಗಳನ್ನು ಕಾಯಲು ಕತ್ತೆಗಳನ್ನು ಇಟ್ಕೊಂಡಿರ್ತಾರೆ. ಕೆಲವು ಕಡೆ ನಾಯಿಗಳನ್ನ ಇಟ್ಕೊಂಡಿರ್ತಾರೆ. வெளிநாட்டில் இந்த என்ன மாட்டுங்களை பார்க்கறதுக்கு பாதுகாப்புக்கு இந்த கழுதைகளை வச்சிருப்பாங்க. ಈ ಕತ್ತೆಗಳನ್ನ ಕಾಯೋದಕ್ಕೆ, ಕುರಿಗಳನ್ನ ಕಾಯಕ್ಕೆ ಕತ್ತೆಗಳನ್ನ ಇಟ್ಕೊಂಡಿರ್ತಾರೆ. ಟು ಪ್ರೊಟೆಕ್ಟ್ ಶೀಪ್ ಕತ್ತೆಗಳನ್ನ ಇಟ್ಕೊಂಡಿರ್ತಾರೆ. ಇದರ ಅರ್ಥ ಏನು ಗೊತ್ತಾ? ನಮ್ಮ ಪ್ರಾರ್ಥನೆ ಅನೇಕರನ್ನ ಕಾಯುವಂಥದ್ದಾಗಿರ್ಬೇಕು. நம்மளுடைய ஜபம் ಅನೇಕರೇ ಪಾದಕಾಪು. ನಮ್ಮ ಒಂದು ಪ್ರಾರ್ಥನೆ ಅನೇಕರನ್ನ ರಕ್ಷಿಸುತ್ತೆ ಪ್ರಿಯರೇ. ಆಮೆನ್. ದೇವರಿಗೆ ಸ್ತೋತ್ರ. ಇವತ್ತು ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಪ್ರಾರ್ಥನೆ ಜೀವಿತ ಯಾವ ರೀತಿ ಇದೆ? ಆರನೇದಾಗಿ, ಕತ್ತೆಗಳಿಗೆ ಮರ್ಯಾದೆನೇ ಇಲ್ಲ. ದೇ ಡೋಂಟ್ ಹ್ಯಾವ್ ರೆಸ್ಪೆಕ್ಟ್. ಯಾರಾದರೂ ನಿಮಗೆ ಕತ್ತೆ ಅನ್ಬೇಕಾದ್ರೆ, ಬಾಮ ಇಲ್ವಾ, ನಿಂತ್ಕೋ, ಅನ್ಬುಳ್ಳ ಕಳುದೆ, ಪ್ರೀತಿಯುಳ್ಳ ಕತ್ತೆ, ಡಾಕ್ಟ್ರೇಟ್ ಪಡೆದಂಥ ಕತ್ತೆ ಅಂತ ಹೇಳ್ತಾರ? ಇಲ್ಲ. ಏನು ಹೇಳ್ತಾರೆ ಗೊತ್ತಾ? ಥೂ ಕಳುದೆ. அப்படி என்ன அப்படி சொன்னா என்ன தெரியுமா? ಹಂಗಂದ್ರೆ ಏನು ಗೊತ್ತಾ? ಕತ್ತೆ ಅಂದ್ರೆ ಇನ್ನು ಅದಕ್ಕೆ ರೆಸ್ಪೆಕ್ಟೇ ಇಲ್ಲ. ಲಾಸ್ಟಲ್ಲಿ ಅದೇ ನಮ್ಮ ಬಾಯಲ್ಲಿ ಬರಂತ ಕೆಟ್ಟ ಮಾತು. ಅಂದ್ರೆ ನಾವು ತಿಳ್ಕೊಂಡಿರೋದು ಅದು ಒಳ್ಳೆ ಮಾತಂತ. ಗಮನ ಇಡ್ರಿ, ಯಾರು ಯಾರನ್ನ ಕತ್ತೆ ಅನ್ಬೇಡ್ರಿ. ಆಮೇಲೆ ಬಟ್ ಹಂಗಂದ್ರೂ ಪರವಾಗಿಲ್ಲ, ಹಂಗ ಅನಿಸ್ಕೊಂಡ್ರು ಪರವಾಗಿಲ್ಲ. ಸಾರಿ, ಹಂಗ ಅಂದ್ರು ಅಲ್ಲ, ಹಂಗ ಅನಿಸ್ಕೊಂಡ್ರು ಪರವಾಗಿಲ್ಲ. ಭಯ ಪಡಬೇಡಿ, ನಿಮ್ಮನ್ನ ದೇವರು ಉಪಯೋಗಿಸ್ತಾರೆ. ಆಮೇಲೆ ಎಲ್ಲ ಗಮನ ಇಡಿ. ಕತ್ತೆ ರೆಸ್ಪೆಕ್ಟ್ ಇಲ್ಲ, ನೋ ರೆಸ್ಪೆಕ್ಟ್. ಯಾಕೆ ಗೊತ್ತಾ? ಅದಕ್ಕೆ ಏನು ಹೇಳ್ತಾರೆ ಗೊತ್ತಾ? ಅದು ಹುಚ್ಚು ಕತ್ತೆ, ಮ್ಯಾಡ್ ಡಾಂಕಿ, ಮ್ಯಾಡ್ ಡಾಂಕಿ. ಕೆಲವರು ವಾಟ್ಸ್ಆ್ಯಪ್ಗಳಲ್ಲಿದೆ ನೋಡಿ, ಮ್ಯಾಡ್ ಗ್ರೂಪ್ ಅಂತ. ಏನೇನೋ ಗ್ರೂಪ್ಗಳು ಬಂದಿದಪ್ಪ ಇವಾಗ. ಸೋ ಮೆನಿ ಗ್ರೂಪ್ಸ್ ಅಲ್ವಾ? ಅನೇಕ ಥರದ ಗ್ರೂಪ್. ಸೊ ಅದರಲ್ಲಿ ಪ್ರಿಯ ದೇವರ ಮಕ್ಕಳೇ, ಸರಿ, ಕಡದೆ ಗ್ರೂಪ್ ಅನ್ನ ವೆಚ್ಚಿಕೊಂಗೋ. ಈ ಕತ್ತೆ ಹುಚ್ಚು ಕತ್ತೆ. ಹಾಗಾದ್ರೆ ನಾನು ಒಂದು ಕೇಳ್ತಾ ಇದ್ದೀನಿ ನಿಮ್ಮನ್ನ, ನೀವು ಯಾರಿಗೆ ಹುಚ್ಚಾಗಿದ್ದೀರಾ? ಯಾರಿಗೆ ಪೈಚಮ್ಮ ಇರ್ಕಿಂಗ್ರೋ? ಯಾರಿಗೆ ಇವತ್ತು ನೀವು ಫೂಲಿಶ್ ಆಗಿದ್ದೀರಾ? ನಾವೆಲ್ಲರೂ ಯೇಸುಸ್ವಾಮಿಗೆ ಫೂಲಿಶ್ ಆಗಿರ್ಬೇಕು. ಪೌಲ ಹೇಳ್ತಾನೆ 1 ಕೊರಿಂಥ 4:10, ನಾವಂತೂ ಕ್ರಿಸ್ತನ ನಿಮಿತ್ತ ಹುಚ್ಚರಾಗಿದ್ದೇವೆ. ಲೋಕದ ಮುಂದೆ ನಾವು ಬುದ್ಧಿವಂತರಾಗಿದ್ದೇವೆ, ಆದರೆ ದೇವರ ಮುಂದೆ ನಾವೇನಾಗಿದ್ದೀವಿ? ಬುದ್ಧಿವಂತರಾಗಿದ್ದೇವೆ. ಕಡೆಯದಾಗಿ, ಲಾಸ್ಟ್ 7ನೇದು, ಸೌಲ ರಾಜನಾಗಕ್ಕಿಂತ ಮುಂಚೆ ಕತ್ತೆಯನ್ನು ಹುಡುಕ್ತಾ ಇದೆ. ಯಾರ ಕತ್ತೆ ಹುಡುಕ್ತಾ ಇದ್ದ? ತಂದೆಯ ಕತ್ತೆಯನ್ನು ಹುಡುಕ್ತಾ ಇದ್ದ. ಅದೇ ರೀತಿ ಪ್ರಿಯ ದೇವರ ಮಕ್ಕಳೇ, ನಾವೆಲ್ಲರೂ ಇವತ್ತು ತಂದೆಯ ಕತ್ತೆಗಳು ಎಷ್ಟೋ ಆಚೆ ಇದೆ. ಫಾದರ್ಸ್ ಡಾಂಕಿ, ಯು ಆರ್ ಸರ್ಚಿಂಗ್ ಫಾರ್ ಫಾದರ್ಸ್ ಡಾಂಕಿ. ನಾವೆಲ್ಲ ಏನು ಮಾಡಬೇಕು ಗೊತ್ತಾ? ತಂದೆಯ ಕತ್ತೆಗಳು ಎಷ್ಟೋ ಇದೆ, ಅದನ್ನು ಕಾಣಬೇಕು. ಅದು ಕಟ್ಟಲ್ಪಟ್ಟಿದೆ, ಬಿಚ್ಕೊಂಡು ಬರಬೇಕು. ಅದು ಯೇಸುವಿನ ಬಳಿಗೆ ತಗೊಂಡ್ಬರ್ಬೇಕು. ಮಾತ್ರವಲ್ಲದೆ ಅದು ಯೇಸುವಿಗೆ ಬೇಕಾಗಿದೆ ಅಂತ ಹೇಳಬೇಕು. ಮಾತ್ರವಲ್ಲದೆ ಅದು ಅದರ ಮೇಲೆ ಯೇಸುವಿನ ಕ್ರಾಸ್ ಇದೆ ನೋಡ್ರಿ, ಯೇಸುವನ್ನು ಹೊರುವ ಹಾಗೆ ಅದನ್ನು ದೇವರ ಬಳಿಗೆ ನಾವು ತರೋರಾಗಿರಬೇಕು. ಸೊ ಇಲ್ಲಿ ತಂದೆಯ ಕತ್ತೆಗಳನ್ನು ಹುಡ್ಕೋಕೆ ಹೋಗಿದ್ದಾನೆ. ಸರಿ, ಇನ್ನೊಂದು ಪಾಠ ಅದರಲ್ಲಿ ನಾವು ಕಲಿಯೋದೇನೆಂದರೆ, ಸಮುವೇಲ ಅವನನ್ನು ಅರಸನಾಗಿ ಮಾಡಕ್ಕೆ ಬಂದಾಗ ಅವನಿಗೆ, ಸೌಲ ನೀನು ಯಾಕಪ್ಪ ಭಯಪಡ್ತೀಯ? ನೀನು ತಂದೆ ಕತ್ತೆಗಳನ್ನ ಹುಡುಕ್ತಾ ಇದೆಯಾ? ತಂದೆ ಕತ್ತೆಗಳು ಸಿಕ್ಕಿವೆ, ತಂದೆ ಹತ್ರ ಇದೆ, ನೀನು ಬಾ, ನಿನ್ನ ರಾಜನಾಗಿ ಮಾಡ್ತೀನಿ. ಅದೇ ಥರ ಪ್ರಿಯರೇ, ಎಲ್ಲರೂ ಗಮನ ಇಡಿ, ಲಿಸನ್, ಎಲ್ಲರೂ ಗಮನ ಇಡಿ. ನನಗೆ ಗೊತ್ತಿಲ್ಲ ಇವತ್ತು ನಿಮ್ಮ ನೀಡಿಕೆಗಳು ಏನು ಗೊತ್ತಿಲ್ಲ. ಐ ಡೋಂಟ್ ನೋ ವಾಟ್ಸ್ ಯುವರ್ ನೀಡ್ಸ್. ಉನ್ನೋட தேவை என்ன எனக்கு தெரியாது, ஆண்டவருக்கு தான் தெரியும். ನಿನಗೆ ಆತ್ಮಿಕ, ದೈಹಿಕ, ಮಾನಸಿಕವಾದ ನೀಡಿಕೆ ಇದೆ. ಸ್ಪಿರಿಚುವಲ್, ಫಿಸಿಕಲ್, ಎಮೋಷನಲ್ ನೀಡ್ಸ್ ಎವ್ರಿಬಡಿ ಹ್ಯಾಸ್.
ಬಟ್ ಇವತ್ತು ಏಸಪ್ಪ ನಮ್ಮೆಲ್ರಿಗೂ ಹೇಳ್ತಾ ಇದ್ದಾರೆ, ನಾನು ನಿನ್ನ ಹುಡ್ಕೊಂಡು ಬಂದಿದ್ದೀನಿ. ನೀನು ನನ್ನ ಕತ್ತೆಗಳನ್ನ ನೀನು ಹುಡ್ಕೋಕೆ ಹೋಗಿದ್ಯಾ, ಭಯಪಡಬೇಡ. ನಿನ್ನ ಬಗ್ಗೆ ನೀನು ಯೋಚನೆ ಮಾಡಬೇಡ. ನೀನು ಹೋಗಿ ಕಟ್ಟಲ್ಪಟ್ಟಿರುವಂಥ ಕತ್ತೆಗಳನ್ನ ಬಿಚ್ಚಿಕೊಂಡು ಬಾ. ಯಾರು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ತಾರೋ ಅವುಗಳ ಕೂಡ ನಾನು ಅವರಿಗೆಲ್ಲವನ್ನ ಕೊಡ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ಒಂದು ವೇಳೆ ಪ್ರಿಯ ದೇವರ ಮಕ್ಕಳೇ, ನೀವು ಈ ದಿನ ಅನೇಕರ ಮುಂದೆ ಕತ್ತೆಯಾಗಿಯೇ ನೀವು ಕಾಣಲ್ಪಡಬಹುದು. ಆದರೆ ಭಯಪಡಬೇಡ್ರಿ, ನಿರಾಶರಾಗಬೇಡ್ರಿ. ದೇವರೇನು ಹೇಳ್ತಾ ಇದ್ದಾರೆ ಗೊತ್ತಾ? ನನಗೆ ನೀನು ಬೇಕಾಗಿದೆ. ಐ ನೀಡ್ ಯು ಸನ್, ಐ ನೀಡ್ ಯು ಡಾಟರ್. ನಾವೆಲ್ಲರೂ ಕರಗಳನ್ನೆತ್ತೋಣ. ಈ ಸಂದರ್ಭದಲ್ಲಿ ಒಂದು ನಿಮಿಷ ನಮ್ಮನ್ನು ಕರ್ತನ ಕರಗಳಿಗೆ ಒಪ್ಪಿಸ್ಕೊಳ್ಳೋಣ. ದೇವರಿಗೆ ನೀನು ಬೇಕಾಗಿದೆಯಾ? ಯು ಆರ್ ನೀಡೆಡ್ ಫಾರ್ ಗಾಡ್, ಯು ಆರ್ ನೀಡೆಡ್ ಬೈ ಗಾಡ್. ದೇವರು ನಿನ್ನ ಉಪಯೋಗಿಸೋದಕ್ಕೋಸ್ಕರವಾಗಿದ್ದಾನೆ. ಇನ್ನು ಮೇಲೆ ಪ್ರಾರ್ಥನೆಗೆ, ಆರಾಧನೆಗೆ, ದೇವರ ಕಾರ್ಯಗಳಿಗೆ ಹುಚ್ಚನಾಗಿರು. ಪ್ರಿಯರೇ, ನೀವು ಯೇಸುವಿಗೆ ಬೇಕಾದವರು. ನೋಡಿ, ಈ ಗುಣಲಕ್ಷಣದ ಮುಖಾಂತರವಾಗಿ ನಾವು ತಿಳಿಯೋದೇನಂತಂದ್ರೆ, ನೀವು ಯೇಸುವಿಗೆ ಬೇಕಾಗಿದ್ದೀರಿ. ಹೀಗಾಗಿ ನಿಮ್ಮನ್ನ ಯೇಸುವಿಗೆ ಒಪ್ಪಿಸ್ಕೊಡಿ. ನೀವು ಎಂಥ ಒಂದು ಸನ್ನಿವೇಶದಿಂದ ಬಂದಿದ್ರು ನೀವು ಯೇಸುವಿಗಾಗಿ ಉಪಯೋಗ ಆಗ್ತೀರಾ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣವಾ? ಪರಮ ಪ್ರೀತಿಯುಳ್ಳ ತಂದೆ ಆದರೂ ನಿಮಗೆ ಸ್ತೋತ್ರ. ಹೌದಪ್ಪ, ಕತ್ತೆಗಿರುವಂತ ಕ್ಯಾರೆಕ್ಟರ್ಸ್, ಗುಣಲಕ್ಷಣಗಳನ್ನ ನಾವು ಇದನ್ನ ಕಲಿತೇವಪ್ಪ. ಇದರಿಂದ ತಂದೆ ಆದವರೇ, ಯಾರು ಸಹ ಹೀನವಾದವರಲ್ಲ. ಎಲ್ಲರೂ ನಿನ್ನ ಕೈನಲ್ಲಿ ಉತ್ತಮವಾದವರು, ಪಾತ್ರೆಯಾದವರು. ಆದ್ರಿಂದ ತಂದೆ ಆದವರೇ, ತಮ್ಮನ್ನು ತಾವು ಒಪ್ಪಿಸಿಕೊಡ್ಲಿಕ್ಕಾಗುವಂತೆ ಕೃಪೆ ಕೊಡು. ಎಲ್ಲರನ್ನು ಉಪಯೋಗಿಸು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ
ಸಂತೋಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡಲು. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು.